ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಗುರುವಾರದ ಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಾರ್ಗಶಿರ ಮಾಸವು ಡಿಸೆಂಬರ್ ತಿಂಗಳು 4 ವಾರಗಳು ಬರುತ್ತವೆ. ಈ ಗುರುವಾರದ 4 ಗುರುವಾರಗಳು ಮಾರ್ಗಶಿರ ಮಾಸದ ಪೂಜೆಯನ್ನು ಮಾಡಿದರೆ ತುಂಬ ಶ್ರೇಷ್ಠ ಮತ್ತು ತುಂಬ ಬೇಗ ಫಲ ಸಿಗುತ್ತದೆ. ಈ ಮಾರ್ಗಶಿರ ಮಾಸದಲ್ಲಿ 4 ಗುರುವಾರ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಈ ಗುರುವಾರಗಳು ನೀವು ಸಾಕಷ್ಟು ಸಂಕಲ್ಪ ಮಾಡಿ ಪೂಜೆ ಮಾಡೋದ್ರಿಂದ ನಿಮ್ಮ ಯಾವುದೇ ಆಸೆ ಈಡೇರುತ್ತದೆ, ಯಾವುದೇ ಕೋರಿಕೆಗಳು ಕೂಡ ಈಡೇರುತ್ತದೆ. ಎಂಥದ್ದೇ ಕೋರಿಕೆಗಳಿರಲಿ ಈ ಮಾಸದಲ್ಲಿ ನೀವು 4 ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಅದು ಖಂಡಿತ ಈಡೇರುತ್ತೆ ಅಂತ ಹೇಳ್ಬೋದು. ಈ ಪೂಜೆಯ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಈ ಮಾಸದ ಮೊದಲನೇ ಗುರುವಾರ ಬೆಳಿಗ್ಗೆ ಆದರೂ ಸರಿಯೇ ಅಥವಾ ಸಂಜೆ ಆದರೂ ಸರಿ ಈ ಪೂಜೆಯನ್ನು ಮಾಡಬಹುದು. ಆಫೀಸ್ಗೆ ಹೋಗೋರು ಬೆಳಿಗ್ಗೆ ಮಾಡ್ಕೋಬಹುದು, ಇಲ್ಲಾಂದರೆ ಸಂಜೆ 6 ಗಂಟೆಗೆ ಈ ಪೂಜೆಯನ್ನು ಮಾಡ್ಬೋದು. ಈ ಪೂಜೆಗೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ಯಾವುವೆಂದರೆ 1 ತೆಂಗಿನಕಾಯಿ, ವೀಳ್ಯದೆಲೆ, ಅರಿಶಿನ ಮತ್ತು ಕುಂಕುಮ, ಗೆಜ್ಜೆ ವಸ್ತ್ರ, 2 ದೀಪ, ಬಾಳೆಹಣ್ಣು, ಕರ್ಪೂರ, ಗಂಧದ ಕಡ್ಡಿ ಮತ್ತು ಮೇಯ್ನಾಗಿ 5 ತರಹದ ಹೂ ಬಿಡೋ ಗಿಡದ ಟೊಂಗೆ ಅಥವಾ ಕಾಯಿ ಬಿಡುವ ಗಿಡದ ಟೊಂಗೆ ಎರಡೂ ಸೇರಿ 5 ಆಗಬೇಕು. ಆ ತರಹ 5 ಟೊಂಗೆಗಳನ್ನು ಮುರಿದುಕೊಂಡು ಬಂದು ಪೂಜೆಗೆ ಇಟ್ಕೋಬೇಕು. ಈ 5 ಟೊಂಗೆಯ ಎಲೆಗಳನ್ನು ಕಳಸಕ್ಕೆ ಒಳಗಡೆ ಹಾಕಬೇಕು. ನಂತರ ಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಇಡಬೇಕು. ನಂತರ ಗೆಜ್ಜೆ ವಸ್ತ್ರ ಏರಿಸಬೇಕು. ಇದಕ್ಕೂ ಮುಂಚೆ ಕಳಸ ಇಡೋ ಜಾಗದಲ್ಲಿ ಒಂದು ಮಣೆ ಹಾಕಿ ಅದರ ಮೇಲೆ ರಂಗೋಲಿ ಹಾಕಿ ಕಳಸ ಇಡಬೇಕು. ನಂತರ 2 ದೀಪ ತುಪ್ಪದ ದೀಪ ಆಗಿರಬೇಕು, ಹಚ್ಚಬೇಕು. ನಂತರ ನೈವೇದ್ಯವನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕು. ಈ ನೈವೇದ್ಯ ಯಾವುದಪ್ಪ ಅಂದರೆ 5 ಗುರುವಾರ 5 ತರಹದ ಇರಬೇಕು. 5 ಗುರುವಾರನೂ ಡಿಫ್ರೆಂಟಾಗಿ 5 ಥರದ ನೈವೇದ್ಯಗಳಿರಬೇಕು. ಪ್ರತಿ ವಾರ ಸಿಹಿ ಮಾಡಬೇಕು, ಜೊತೆಗೆ ಚಿತ್ರಾನ್ನ ಮಾಡಬೇಕು. ಪ್ರತಿ ವಾರನೂ ಚಿತ್ರಾನ್ನ ಮಾಡಬೇಕು. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಅಕ್ಷತೆ ಹಿಡ್ಕೊಂಡು ನಿಮ್ಮ ಆಸೆ ಅಥವಾ ಕೋರಿಕೆಗಳು ಏನಾಗಬೇಕು, ಏನು ಆಸೆಗಳು ಈಡೇರಬೇಕು ಅನ್ನೋದನ್ನು ಅಕ್ಷತೆ ಹಿಡ್ಕೊಂಡು ಕೇಳ್ಕೋಬೇಕು. ಕಳಸದ ಮೇಲೆ ಈ ಅಕ್ಷತೆಯನ್ನು ಹಾಕಬೇಕು. ಅಂದರೆ ನಿಮ್ಮದು ಕೋರಿಕೆಗಳನ್ನು ಅಕ್ಷತೆ ಹಿಡ್ಕೊಂಡು ಹೇಳಿಕೊಂಡು ಈ ಅಕ್ಷತೆನ ಕಳಸದ ಮೇಲೆ ಹಾಕಬೇಕು. ನಂತರ ಧೂಪ ದೀಪ ನೈವೇದ್ಯ ಮಾಡಿ ಇಟ್ಟಿರುವ ನೈವೇದ್ಯವನ್ನು ದೇವರಿಗೆ ತೋರಿಸಿ ಪೂಜೆ ಮಾಡಿ ನಂತರ ಮಂಗಳಾರತಿ ಮಾಡಿ ಲಕ್ಷ್ಮೀ ಅಷ್ಟೋತ್ತರ, ಲಕ್ಷ್ಮೀ ಮಂತ್ರಗಳನ್ನು ಹೇಳ್ಕೋಬೇಕು. ಮುಖ್ಯವಾಗಿ ಈ ಪೂಜೆಗೆ ಅಂಗಡಿಗಳಲ್ಲಿ ಗುರುವಾರದ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಅನ್ನೋ ಪುಸ್ತಕ ಸಿಗುತ್ತದೆ. ಅದನ್ನು ತಂದು ಕಳಸದ ಮುಂದೆ ಇಡಬೇಕು, ಇಟ್ಟು ಪೂಜೆ ಮಾಡಬೇಕು. ಈ ಪೂಜೆಯಿಂದ ನಿಮ್ಮ ಆಸೆಗಳು ಬಹಳ ಬೇಗ ಈಡೇರುತ್ತದೆ ಅಂತ ಎಲ್ಲರೂ ಹೇಳ್ತಾರೆ. ಆದುದರಿಂದ ಈ ಪೂಜೆಯನ್ನು ಮಿಸ್ ಮಾಡದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.